ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗಲ್ಲಿ ನಾನು ಬೀಟ್ರೂಟ್ ಬಳಸಿ ಯಾವ ರೀತಿ ಟ್ಯಾನ್ ರಿಮೂವ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ, ಗೀತಾ ಕನ್ನಡ ವ್ಲಾಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಹಾಗೆ ನಾನು ಹಾಕುವಂತಹ ವಿಡಿಯೋ ಫಸ್ಟು ನಿಮಗೆ ನೋಟಿಫಿಕೇಷನ್ ಆಗುತ್ತೆ. ಬನ್ನಿ ಇವತ್ತಿನ ವ್ಲಾಗಲ್ಲಿ ಯಾವ ರೀತಿ ಪ್ಯಾಕ್ನ ತಯಾರಿಸೋದು ಅಂತ ತೋರಿಸ್ತೀನಿ. ನಾನು ಮೊದಲಿಗೆ ಒಂದು ಚಿಕ್ಕ ಬೀಟ್ರೋಟ್ ತೊಗೊಂಡು ಸಿಪ್ಪೆ ಎಲ್ಲ ತೆಗೆದು ನೀಟಾಗಿ ತುರಿದು ಎತ್ತಿಟ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಅಕ್ಕಿ ಹಿಟ್ಟು ಹಾಗೆ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಅಕ್ಕಿ ಹಿಟ್ಟಾಗಿರ್ಬೋದು, ಕಡಲೆ ಹಿಟ್ಟಾಗಿರ್ಬೋದು ನಮ್ಮ ಸ್ಕಿನ್ಗೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ಯಾಕಂದರೆ ನ್ಯಾಚುರಲಾಗಿ ಮನೇಲೇ ಸಿಗುವಂತಹ ಒಂದು ಪದಾರ್ಥ ಅಂತಲೇ ಹೇಳ್ಬೋದು. ಹಾಗೆ ಬೀಟ್ರೂಟು ನಮ್ಮ ಮೊಡವೆ ಕಲೆಗೆ ಒಗ್ಲಾಡ್ಸೋದಕ್ಕಾಗಿರ್ಬೋದು, ನಮ್ಮ ಸ್ಕಿನ್ ಟ್ಯಾನ್ ಆಗಿರ್ಬೋದು ಬೇಗನೆ ಕಮ್ಮಿ ಮಾಡುತ್ತೆ ಅಂತಲೇ ಹೇಳ್ಬೋದು. ಹಾಗೆ ನಾನಿವಾಗ ಯಾವ ರೀತಿ ತಯಾರಿಸೋದು ಅಂತ ತೋರಿಸ್ತೀನಿ ಬನ್ನಿ. ಮೊದಲಿಗೆ ನಾನು ಬೀಟ್ರೋಟ್ ಎಲ್ಲ ತುರಿದಿಟ್ಕೊಂಡಿದ್ನಲ್ಲ, ಒಂದು ಬೌಲ್ ತೊಗೊಂಡು ನೀಟಾಗಿ ಜರಡಿಲಿ ಸೋಸ್ಕೋತಾ ಇದ್ದೀನಿ. ಬೀಟ್ರೂಟ್ ರಸ ಹಾಕಿದ್ರೆ ಸಾಕು, ತುಂಬಾ ಒಳ್ಳೆಯದು. ನಿಮಗೆ ಬೀಟ್ರೂಟು ಫುಲ್ಲು ಸ್ಕ್ರಬ್ ಮಾಡ್ಕೊಳ್ಳೋಕ್ಕೆ ಕಷ್ಟ ಆದರೆ ಬೀಟ್ರೂಟ್ ರಸ ತೊಗೊಳ್ಳಿ, ತುಂಬಾ ಒಳ್ಳೆಯದು. ನಾನಿವಾಗ ಬೀಟ್ರೂಟ್ ರಸನ ನೀಟಾಗಿ ಎಲ್ಲ ಸೋಸ್ಕೊಂಡು ಎತ್ತಿಟ್ಕೊತಾ ಇದ್ದೀನಿ. ಹಾಗೆ ಬೀಟ್ರೂಟು ಮೊಡವೆ ಕಲೆ ಬೇಗ ಕಮ್ಮಿ ಮಾಡುತ್ತೆ. ಮತ್ತು ನಮ್ಮ ಸ್ಕಿನ್ನಲ್ಲಿ ಬಿಸಿಲಿಗೆ ಹೋಗ್ಬಿಟ್ಟು ಟ್ಯಾನ್ ತುಂಬಾ ಆಗಿರುತ್ತೆ. ಒಬ್ಬೊಬ್ಬರಿಗೆ ಕಣ್ಣು ಕೆಳಗಾಗಿರ್ಬೋದು, ಕೈ ಆಗಿರ್ಬೋದು, ಹಾಗೆ ಮುಖದಲ್ಲಾಗಿರ್ಬೋದು ತುಂಬಾ ಟ್ಯಾನ್ ಆಗಿರುತ್ತೆ. ಅದಕ್ಕೆ ತುಂಬಾ ಒಳ್ಳೆಯದು. ಹಾಗೆ ಅಕ್ಕಿ ಹಿಟ್ಟಂತೂ ನಮ್ಮ ಬ್ಲ್ಯಾಕ್ ಹೆಡ್ಸ್ ಆಗಿರ್ಬೋದು, ವೈಟ್ ಹೆಡ್ಸ್ ಆಗಿರ್ಬೋದು ಅದಕ್ಕೂ ಕೂಡ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ಇನ್ನು ಕಡಲೆ ಹಿಟ್ಟು ಆಲ್ರೆಡಿ ಎಲ್ಲರಿಗೂ ಗೊತ್ತೇ ಇದೆ, ಎಲ್ಲದಕ್ಕೂ ಉಪಯೋಗಿಸ್ತಾರೆ ಅಂತ. ಕಡಲೆ ಹಿಟ್ಟಲ್ಲಿರುವಂತಹ ಒಳ್ಳೆಯ ಅಂಶ ಅಂತ ಹೇಳಿದ್ರೆ ನಮ್ಮ ಮುಖದಲ್ಲಿ ಟ್ಯಾನ್ ಬೇಗ ಕಮ್ಮಿ ಮಾಡುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಫೇಶಿಯಲ್ ರೀತಿ ವರ್ಕ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಈಗ ನಾನು ಅದರ ಜೊತೆಗೆ ಅಕ್ಕಿ ಹಿಟ್ಟು ಹಾಗೆ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ನೀಟಾಗಿ ಎರಡೂ ಕೂಡ ಎರಡೆರಡು ಸ್ಪೂನ್ ಹಾಕ್ಬಿಟ್ಟು ಎಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ, ನೋಡ್ತಾ ಇರ್ಬೋದು. ನೀವು ಒಂದು ಪೇಸ್ಟ್ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀವು ತುಂಬಾ ಗಟ್ಟಿಯಾಗಿರ್ಬೋದು, ಈ ಕಡೆ ತುಂಬ ತೆಳುವು ಆಗಬಾರ್ದು. ನೀವು ಇನ್ನೂ ಗಟ್ಟಿ ಆದರೆ ಸ್ವಲ್ಪ ಮತ್ತೆ ಬೀಟ್ರೂಟ್ ರಸನ ತೊಗೊಂಡು ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡ್ತಾ ಇರ್ಬೋದು ನಾನು ಯಾವ ರೀತಿ ಮಿಕ್ಸ್ ಮಾಡ್ತಾಯಿದ್ದೀನಿ ಅಂತ. ಇದನ್ನು ನೀವು ಹಚ್ಬಿಟ್ಟು ಒಂದು 10 ನಿಮಿಷ 5 ನಿಮಿಷ ನಿಧಾನವಾಗಿ ಸ್ಕ್ರಬ್ ಮಾಡಬೇಕು. ಆವಾಗ ತುಂಬಾ ಬೇಗ ರಿಸಲ್ಟ್ ಸಿಗುತ್ತೆ ಅಂತಲೇ ಹೇಳ್ಬೋದು. ನೀವು ಕೂಡ ಇದೇ ರೀತಿ ಟ್ರೈ ಮಾಡಿ ನೋಡಿ, ಎಷ್ಟು ಬೇಗ ವರ್ಕ್ ಆಗುತ್ತೆ ಅಂತಲೇ ಹೇಳ್ಬೋದು. ಹಾಗೆ ನಾನಿವಾಗ ಪ್ಯಾಕ್ ಸ್ವಲ್ಪ ಗಟ್ಟಿ ಆಗಿತ್ತು, ಅದಕ್ಕೋಸ್ಕರ ನಾನಿವಾಗ ಸ್ವಲ್ಪ ಬೀಟ್ರೂಟ್ ರಸನ ಹಾಕ್ಬಿಟ್ಟು ನೀಟಾಗೆಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ. ಯಾಕಂದರೆ ನಮ್ಮ ಸ್ಕಿನ್ನಿಗೆ ಅದು ನೀಟಾಗಿ ಅಪ್ಲೈ ಮಾಡ್ಕೊಳ್ಳೋದಕ್ಕೆ ಅಂಟಬೇಕು. ಹಾಗಾಗಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ನಾನು ನಮ್ಮ ಸ್ಕಿನ್ನಿಗಾಗಿರ್ಬೋದು, ಹಾಗೆ ನಮ್ಮ ಕುತ್ತಿಗೆಗಾಗಿರ್ಬೋದು, ನಮ್ಮ ಕೈಗಳಿಗಾಗಿರ್ಬೋದು ಎಲ್ಲದಕ್ಕೂ ಕೂಡ ನೀವು ನೀಟಾಗಿ ಅಪ್ಲೈ ಮಾಡ್ಕೊಳ್ಳಿ. ಏಕೆಂದರೆ ಜಾಸ್ತಿ ನಮಗೆ ಟ್ಯಾನ್ ಆಗೋದು ಕೈ ಹಾಗೆ ಕುತ್ತಿಗೆ ಮತ್ತು ಮುಖಕ್ಕೆ. ಕುತ್ತಿಗೆ ಅಂತೂ ನಮಗೆ ಡೈಲಿ ಸರ ಎಲ್ಲ ಯೂಸ್ ಮಾಡೋದ್ರಿಂದ ಫುಲ್ಲು ಕುತ್ತಿಗೆ ಹತ್ರ ಬ್ಲ್ಯಾಕ್ ಆಗಿರುತ್ತೆ. ಅದನ್ನು ಕೂಡ ಬೇಗನೆ ಕಮ್ಮಿ ಮಾಡುತ್ತೆ ಅಂತಲೇ ಹೇಳ್ಬೋದು. ನನ್ನ ಕೈ ಕೂಡ ತುಂಬಾ ಬ್ಲ್ಯಾಕ್ ಆಗಿದೆ, ಟ್ಯಾನ್ ಆಗಿಬಿಟ್ಟು. ಇವಾಗ ತುಂಬಾ ಬಿಸಿಲಿರೋದ್ರಿಂದ ಎಲ್ರಿಗೂ ಕೂಡ ಆಲ್ಮೋಸ್ಟು ಟ್ಯಾನ್ ಆಗೇ ಆಗಿರುತ್ತೆ. ಈ ಪ್ಯಾಕ್ನ ನೀವು ಅಪ್ಲೈ ಮಾಡಿ ನೋಡಿ, ತುಂಬಾ ಬೇಗ ರಿಸಲ್ಟ್ ಕೊಡುತ್ತೆ. ಹಾಗೆ ನಾನಿವಾಗ ಪ್ಯಾಕೆಲ್ಲ ನೀಟಾಗಿ ತಯಾರಿಸ್ಕೊಂಡಿದ್ದಾಯಿತು, ನೋಡ್ತಾ ಇರ್ಬೋದು. ನೀವು ನೀಟಾಗಿ ಎಷ್ಟು ಮಿಕ್ಸ್ ಮಾಡಿಕೊಂಡಷ್ಟು ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಮೊದಲಿಗೆ ನಮ್ಮ ಮುಖನ ವಾಶ್ ಮಾಡ್ಕೋಬೇಕು, ಯಾವುದೇ ಡಸ್ಟ್ ಇಲ್ದಂಗೆ. ಹಾಗೆ ನಮ್ಮ ಮುಖದಲ್ಲಿ ಸ್ವಲ್ಪನೂ ಜಿಡ್ಡೇನು ಇಲ್ದಂಗೆ ಮುಖನ ವಾಶ್ ಮಾಡ್ಕೊಳ್ಳಿ. ನಾನು ಕೈಗೂ ಕೂಡ ಅಪ್ಲೈ ಮಾಡೋಣ ಕುತ್ತಿಗೆಗೆಲ್ಲ ಅಂತ ಹೇಳ್ಬಿಟ್ಟು ಕೈಯೆಲ್ಲ ನೀಟಾಗಿ ಮೊದಲೇ ವಾಶೆಲ್ಲ ಮಾಡ್ಕೊಂಡಿದ್ದೀನಿ. ಹಾಗೆ ನಾನಿವಾಗ ಮುಖನ ಮೊದಲಿಗೆ ನೀಟಾಗಿ ವಾಶ್ ಮಾಡ್ಕೊಂಡು ಕ್ರೀಮ್ನ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ. ಬನ್ನಿ ಯಾವ ರೀತಿ ಅಪ್ಲೈ ಮಾಡೋದು ಅಂತ ನೋಡ್ತಿರ್ಬೋದು. ನಾನು ಯಾವ ರೀತಿ ಅಪ್ಲೈ ಮಾಡ್ತಾಯಿದ್ದೀನಿ ಅಂತ. ನೀವು ಅಪ್ಲೈ ಮಾಡಿದ್ದಾದಮೇಲೆ ಒಂದು 5 ನಿಮಿಷ ಇದನ್ನು ಮಸಾಜ್ ಮಾಡ್ಕೊಳ್ಳಿ, ತುಂಬಾ ಒಳ್ಳೆಯದು. ಯಾಕಂದರೆ ಅಕ್ಕಿ ಹಿಟ್ಟು ಕಡಲೆ ಹಿಟ್ಟು ಹಾಕಿರೋದ್ರಿಂದ ನಮ್ಮ ಬ್ಲ್ಯಾಕ್ ಹೆಡ್ಸ್ ಆಗಿರ್ಬೋದು, ವೈಟ್ ಹೆಡ್ಸ್ ಆಗಿರ್ಬೋದು ಬೇಗನೆ ರಿಮೂವ್ ಆಗೋಕ್ಕೆ ಕಮ್ಮಿ ಮಾಡುತ್ತೆ. ಯಾಕಂದರೆ ಅಕ್ಕಿ ಹಿಟ್ಟು ನಮಗೆ ಸ್ಕಿನ್ಗೆ ತುಂಬಾ ಒಳ್ಳೆಯದು. ಹಾಗಾಗಿ ಬ್ಲ್ಯಾಕ್ ಹೆಡ್ಸ್ ಅಂತೂ ಒಬ್ಬೊಬ್ಬರಿಗೆ ಮೂಗು ಮೇಲಾಗಿರ್ಬೋದು, ಹಾಗೆ ಚಿಮ್ನಿ ಮೇಲಾಗಿರ್ಬೋದು ತುಂಬಾ ಇರುತ್ತೆ. ಅದಕ್ಕೋಸ್ಕರ ನಾವು ಒಂದು 5 ನಿಮಿಷ ನೀಟಾಗಿ ಮಸಾಜ್ ಮಾಡೋದ್ರಿಂದ ಒಳ್ಳೆ ರಿಸಲ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಅದರಲ್ಲೂ ಕುತ್ತಿಗೆ ಭಾಗ ಅಂತೂ ತುಂಬಾ ಬ್ಲ್ಯಾಕ್ ಇರುತ್ತಲ್ಲ, ಅವರು ಈ ಥರ ಒಂದು 5 ಮಿನಿಟ್ಸ್ ಮಸಾಜ್ ಮಾಡ್ಕೊಳ್ಳಿ. ಆವಾಗ ತುಂಬಾ ಬೇಗ ರಿಸಲ್ಟ್ ಬರುತ್ತೆ.
ಈಗ ನಾನು 5 ನಿಮಿಷ ಮಸಾಜ್ ಮಾಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಯಾವ ರೀತಿ ನಾನು ಮಸಾಜ್ ಮಾಡ್ತಾ ಇದ್ದೀನಿ ಅಂತ. ಈಗ 5 ನಿಮಿಷ ನಾನು ಮಸಾಜ್ ಮಾಡಾಗಿದೆ. ಈಗ ಕೈಗೂ ಕೂಡ ಅಪ್ಲೈ ಮಾಡ್ತಾ ಇದ್ದೀನಿ. ಆದರೂ ನಾನು ಕೈನ ಒಂದು ಸಲ ವಾಶ್ ಮಾಡ್ಕೊಂಡು ನೀಟಾಗಿ ಅಪ್ಲೈ ಮಾಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಅದರಲ್ಲೂ ಟ್ಯಾನ್ ಆಗಿರುತ್ತಲ್ಲ ಕೈ ಕಾಲುಗಳಂತೂ ನೋಡೋಂಗಿರಲ್ಲ. ಹಾಗಾಗಿ ನಾನು ಕೈಗೂ ಕೂಡ ಅಪ್ಲೈ ಮಾಡ್ತಾ ಇದ್ದೀನಿ. ಈಗ ಮುಖ ಒಂಥರ ಕೈಕಾಲು ಒಂಥರ ಆಗಬಾರ್ದು ಅಲ್ವಾ, ಹಾಗಾಗಿ ನಾನು ಕೈಗೂ ಕೂಡ ಅಪ್ಲೈ ಮಾಡ್ಕೊಂಡೆ ವಾಶ್ ಮಾಡಿದ್ದಾಯಿತು. ನೋಡ್ತಾ ಇರ್ಬೋದು ಮುಖ ಯಾವ ರೀತಿ ಸ್ವಲ್ಪ ಚೇಂಜಸ್ ಕಾಣ್ತಿದೆ ಅಂತ. ಹಾಗೆ ನಾನು ಮುಖ ಎಲ್ಲ ವಾಶ್ ಮಾಡಿದ್ದಾದಮೇಲೆ ನೀವು ಮಾಮೂಲಿ ಯಾವುದು ಮಾಯ್ಶ್ಚರೈಸರ್ ಯೂಸ್ ಮಾಡ್ತೀರಾ ಅದನ್ನೇ ಯೂಸ್ ಮಾಡಿ. ನಾನು ನಿವಿಯಾ ಸಾಫ್ಟ್ ಮಾಯ್ಶ್ಚರೈಸರ್ನೇ ಯೂಸ್ ಮಾಡ್ತಾಯಿದ್ದೀನಿ. ಯಾಕಂದರೆ ನಾವು ಸ್ಕ್ರಬ್ ಮಾಡಿರ್ತೀವಲ್ಲ ಸ್ಕಿನ್ನು ಸ್ವಲ್ಪ ಒಬ್ಬೊಬ್ಬರಿಗೆ ಉರಿತ ಬರುತ್ತೆ. ಹಾಗಾಗಿ ಸಾಫ್ಟ್ ಮಾಯ್ಶ್ಚರೈಸರ್ ಹಚ್ಚಿದರೆ ಸ್ವಲ್ಪ ಏನೋ ಒಂಥರ ಸಮಾಧಾನ ಆಗುತ್ತೆ. ಹಾಗಾಗಿ ನಾನಿವಾಗ ಎಲ್ಲ ಅಪ್ಲೈ ಮಾಡಿದ್ದಾದಮೇಲೆ ತೋರಿಸ್ತಾ ಇದ್ದೀನಿ ಯಾವ ರೀತಿ ಸ್ಕಿನ್ ಚೇಂಜ್ ಆಗಿದೆ ಅಂತ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಕೊಡೋದನ್ನು ಮರಿಬೇಡಿ. ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ.